ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಇವತ್ತು ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ, 7 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತಾರೆ, ಅಲ್ಲೇ ಇರ್ತಾರೆ. ನಾಳೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾಳೆ ಮತ್ತೆ ಚರ್ಚೆ ಆಗುತ್ತಲ್ಲ, ನಾಳಿನ ಚರ್ಚೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ಬೋದು, ಯಾವ ರೀತಿಯಾದಂಥ ಚರ್ಚೆ ಆಗ್ಬೋದು ಅಂತ? ಇಂದು ಸಂಜೆ 7 ಗಂಟೆಗೆ ಸರಿಯಾಗಿ ದೆಹಲಿಗೆ ಸಿದ್ದರಾಮಯ್ಯ ಅವರು ರೀಚ್ ಆಗ್ತಾರೆ. ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡ್ತಾರೆ. ನಾಳೆ ಬೆಳಗ್ಗೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ನೂತನ ಸರ್ಕಾರದಲ್ಲಿ ಯಾರೆಲ್ಲ ಸಚಿವರು ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿರುವಂಥದ್ದು ನಿಜ. ಸಿದ್ದರಾಮಯ್ಯವರು ಕೂಡ ತಮ್ಮ ಆಪ್ತರನ್ನು ಆ ಕ್ಯಾಬಿನೆಟಲ್ಲಿ ಸೇರಿಸಬೇಕು ಅನ್ನುವಂಥದ್ದಿದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ತನ್ನನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಭಾಳಷ್ಟು ದಿನಗಳ ಕಾಲದಿಂದ ನನ್ನ ಹಿಂದೆ ಇದ್ದಂತಹ ಹಲವರಿಗೆ ಅವಕಾಶಗಳು ಕೊಡಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು. ಹೀಗಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತಹ ಸಿದ್ದರಾಮಯ್ಯ ಅವರು ತಮ್ಮ ಜೊತೆಗೆ ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಹೊಸ ಸರ್ಕಾರದಲ್ಲಿ ತಮ್ಮ ಆಪ್ತರು ಯಾರೆಲ್ಲ ಇರಬೇಕು ಅಂತ. ಅದೇ ರೀತಿ ನಾಳೆ ಹೋಗ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಈಗ ಇರುವಂಥ ಸಿದ್ದರಾಮಯ್ಯವರ ಸಂಪುಟದಲ್ಲಿದ್ದಂತಹ ಬಹುತೇಕರಿಗೆ ಕೋಕ್ ಕೊಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೂ ಹೇಳಿ ಕಳಿಸಿದ್ರು, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೇಳಿ ಕಳಿಸಿದ್ರು. ಸುಮಾರು 20ಕ್ಕೂ ಅಧಿಕ ಹಿರಿಯ ಸಚಿವರಿಗೆ ಕೋಕ್ ಕೊಟ್ಟು ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಹೊಸ ಸರ್ಕಾರದಲ್ಲಿ ಮಾಡಿಕೊಡ್ತೀವಿ ಅಂತ. ಅಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆ ಆಗುವಂತಹ ಹೊಸ ಸರ್ಕಾರದಲ್ಲಿ ಯುವಕರು ಮತ್ತು ಹಿರಿಯರಿಗೆ ಕೇವಲ ಕಡಿಮೆ ಸ್ಥಾನಗಳಿರ್ತವೆ, ಯುವಕರಿಗೆ ಹೆಚ್ಚು ಸ್ಥಾನಗಳು ಇರ್ತವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ 3-4 ಬಾರಿ ಗೆದ್ದಂತಹ ಹಲವು ಯುವಕರು ಕೂಡ ಈ ಬಾರಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಆಗ್ತಿರೋದು ಏನಂತ ಹೇಳಿದ್ರೆ, ಪಕ್ಷ ಕೇವಲ ಒಂದು ಚುನಾವಣೆಯೋ 5 ವರ್ಷಗಳ ಸಂಘಟನೆಗೂ ನಾವು ಲೆಕ್ಕಾಚಾರ ಹಾಕಬಾರ್ದು. ಮುಂದೆ 10-15 ವರ್ಷಗಳ ಕಾಲ ರಾಜ್ಯದಲ್ಲಿ ಯಾವ ರೀತಿಯಾಗಿರಬೇಕು, ಪಕ್ಷ ಸಂಘಟನೆಗೆ ಅವರು ಎಷ್ಟು ನಮಗೆ ಕಾಣಿಕೆಯನ್ನು ಕೊಡ್ತಾರೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಬಾರಿ ಸಂಪುಟ ರಚನೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಪಟ್ಟಿ ತೆಗೆದುಕೊಂಡು ಹೋದಾಗಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಮಾತಾಡಿದರು. ಈಗ ಸಿದ್ದರಾಮಯ್ಯ ಅವರು ಸಂಜೆ ಭೇಟಿ ಮಾಡ್ತಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಹೋಗಿರುವಂಥ ಒಂದು ಪಟ್ಟಿಯನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಅದು ಕೂಡ ಚರ್ಚೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈಗ ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ 3 ಡಿ.ಸಿ.ಎಂ ಹುದ್ದೆಗಳು ಸೃಷ್ಟಿಯಾಗೋದು ಕಾಯಂ ಅನ್ನುವಂಥ ಒಂದು ಮಾಹಿತಿ AICC ಮೂಲಗಳಿಂದ ಸಿಗ್ತಾ ಇದೆ. ಅದರಲ್ಲಿ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಕೋಟಾದಲ್ಲಿ ಡಿ.ಸಿ.ಎಂ ಆಗ್ತಾರೆ ಅಂತ. ಆದರೆ ಇದು ಪರಮೇಶ್ವರ್ ಅವರ ಡಿ.ಸಿ.ಎಂ ಆಗೋದಕ್ಕೆ ಅಷ್ಟು ಸುಲಭವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಮಟ್ಟದಲ್ಲಿ ಬಿಡ್ತಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಸಹಜವಾಗಿ ಧೃತರಾಷ್ಟ್ರನ ಪ್ರೇಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಇದ್ದಂತೆ ಕಾಣಿಸ್ತಿದೆ. ಪ್ರಿಯಾಂಕಾ ಖರ್ಗೆ ಅವರು 3 ಬಾರಿ ಶಾಸಕರಾಗಿದ್ದರೂ ಕೂಡ ಈಗಾಗಲೇ 3 ಬಾರಿ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ನೋಡಿದಾಗ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಆಗಿರ್ಬೋದು, ವಿಜಯ್ ಸಿಂಗ್ ಆಗಿರ್ಬೋದು, ಇವರು ಕೂಡ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಇವತ್ತಿಗೂ ಕೂಡ ಅವಕಾಶಗಳು ಸಿಕ್ಕಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ, ಸೋನಿಯಾ ಗಾಂಧಿ ಅವರ ಅಕ್ಕಪಕ್ಕದಲ್ಲಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಪದೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವಕಾಶಗಳು ಸಿಗ್ತಿದ್ದಾವೆ ಅನ್ನುವಂಥ ಒಂದು ಅಸಮಾಧಾನ ಮತ್ತು ಆಕ್ಷೇಪವೂ ಕೂಡ ಕೆಲವು ಶಾಸಕರಿಗೆ ಇದೆ. ಹೀಗಾಗಿ ಈ ಬಾರಿ ಬಹುತೇಕ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಬಹುತೇಕ ದಲಿತರಲ್ಲಿ ಹಿರಿಯ ನಾಯಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಡಿ.ಸಿ.ಎಂ ಮಾಡೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದೇ ರೀತಿ ಲಿಂಗಾಯತ ಕೋಟಾದಲ್ಲಿ ಭಾಳಷ್ಟು ಜನ ಡಿ.ಸಿ.ಎಂ ಆಗೋದಕ್ಕೆ ರೇಸಲ್ಲಿದ್ದಾರೆ. ಆದರೆ ಎಂ ಬಿ ಪಾಟೀಲ್ ಅವರ ಹೆಸರು ಅಂತಿಮ ಆಗಿದೆ ಅನ್ನುವಂಥ ಒಂದು ಮಾಹಿತಿ AICC ಮೂಲಗಳಿಂದ ಸಿಗ್ತಾ ಇದೆ. ಇನ್ನು ಕುರುಬ ಸಮುದಾಯಕ್ಕೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಮುಸ್ಲಿಮರು ಮೊನ್ನೆ ಕೊಟ್ಟಂತಹ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಂತಹ ಅಂಕಿಅಂಶಗಳ ಪ್ರಕಾರ ಮುಸ್ಲಿಂ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದು. ಅದಾದ ಬಳಿಕ ದಲಿತರು, ಅದಾದ ಬಳಿಕ ಲಿಂಗಾಯತರು, ಅದಾದ ಬಳಿಕ ಒಕ್ಕಲಿಗರು ಮತ್ತು ಕುರುಬರು, ಈ ರೀತಿಯಾಗಿ ಬರ್ತಾರೆ. ಹೀಗಾಗಿ ಈ 5 ಸಮುದಾಯಗಳನ್ನು ಸಮಾನವಾಗಿ ನೋಡಿದ್ರೆ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳು ನಮಗೆ
ಪೊಲಿಟಿಕಲ್ ಪ್ರಾಫಿಟ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಕುರುಬ ಸಮುದಾಯಕ್ಕೂ ಕೂಡ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ತಕ್ಷಣವೇ ರಾಜೀನಾಮೆ ಕೊಟ್ಟಿರೋದ್ರಿಂದ ಬಹುತೇಕ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಸ್ಥಾನ ಕೊಡಬಹುದು ಅಂತ. ಇದು ಮೊನ್ನೆ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗಲೂ ಕೂಡ ಈ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಸಿದ್ದರಾಮಯ್ಯವರು ಆ ಕ್ಷಣದಲ್ಲಿ ಯತೀಂದ್ರ ರಾಜಕೀಯದ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಅದು ನಿಮಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರಂತೆ. ಆದರೆ ನಿನ್ನೆ ಮತ್ತು ಇವತ್ತು ಆಗಿರುವಂಥ ಒಂದು ಬೆಳವಣಿಗೆಗಳು ಏನಂತ ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಂಪುಟದಲ್ಲಿ ಇರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಹೈಕಮಾಂಡ್ ಹಾಗೂ DK ಶಿವಕುಮಾರ್ ಅವರಿಗೆ ಭಾಳಷ್ಟು ಆಪ್ತರಾಗಿರುವಂತಹ KJ ಜಾರ್ಜ್ ಅವರೇ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಈ ಮೂವರು ಹೆಸರುಗಳು ಕೂಡ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗಿರುವಂಥದ್ದು ನಿಜ. ಬಹುತೇಕ ಈ ಮೂವರಿಗೂ ಕೂಡ DCM ಪಟ್ಟಗಳು ಸಿಗ್ತವೆ. ಇನ್ನು ಅದ್ರ ಜೊತೆಗೇನೆ ಅಲ್ಪಸಂಖ್ಯಾತರು ಕೂಡ ರಾಜ್ಯಾದ್ಯಂತ ಇದ್ದಾರೆ, 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದ್ದಾರೆ. ಹೀಗಾಗಿ ಇವ್ರಿಗೂ ಕೂಡ DCM ಹುದ್ದೆ ಕೊಡಬೇಕು ಅಂತ ಕಾಂಗ್ರೆಸ್ ಯಾವ ಸಮುದಾಯವನ್ನು ಬೇಕಿದ್ರೂ ಕೂಡ ದೂರ ಇಡಬಹುದು. ಆದರೆ ಅಲ್ಪಸಂಖ್ಯಾತರು, ಅದರಲ್ಲೂ ಮುಸ್ಲಿಂ ಸಮುದಾಯವನ್ನು ದೂರ ಇಟ್ಟು ರಾಜಕಾರಣ ಮಾಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಆ ಸಮುದಾಯಕ್ಕೆ ಅನಿವಾರ್ಯವಾಗಿ ಕಾಂಗ್ರೆಸ್ ಮನೆ ಹಾಕಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಮತ್ತೊಂದು DCM ಹುದ್ದೆ ಸೃಷ್ಟಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ರೇಸಲ್ಲಿದ್ದಾರೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಕೋಟ ಅಂತ ಬಂದಾಗ ಸಹಜವಾಗಿ ಜಾರ್ಜ್ ಅತ್ಯಂತ ಹಿರಿಯರು. ಆದರೆ ಜಾರ್ಜ್ಗೆ ಏನು ಬೇಕಿದ್ರೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಹತ್ತಿರದಲ್ಲಿರುವಂಥವ್ರು, ಈತ DK ಶಿವಕುಮಾರ್ ಅವ್ರಿಗೂ ಸಮೀಪದಲ್ಲಿರುವಂಥವ್ರು, ಈ ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಮೀಪದಲ್ಲಿರುವಂಥವ್ರು. ಜೊತೆಗೆ ಜಾರ್ಜ್ ಹೆಂಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ, ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾನು ಹೋಗ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರುವಂಥವ್ರು. ಹೀಗಾಗಿ ಅಲ್ಪಸಂಖ್ಯಾತರ ಕೋಟದಲ್ಲಿ ಬಹುತೇಕ ಜಮೀರ್ ಮೇಲೆ ಒಂದಷ್ಟು ಕೋಪ ಮತ್ತು ಮುನಿಸು ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತೆ ಕಾಣಿಸ್ತಿದೆ. ಮೊನ್ನೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ನಡ್ಕೊಂಡಂಥ ಒಂದು ರೀತಿ ಶಾಮ್ನೂರು ಕುಟುಂಬದ ವಿರುದ್ಧ ರಾಜಕಾರಣ ಮಾಡೋದಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಎಡವಟ್ಟು ಅವರಷ್ಟಕ್ಕೆ ಅವರೇ ಮಾಡ್ಕೊಂಡಿರುವಂಥದ್ದು. ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರೂ ಕೂಡ ಒಳಗೊಳಗೆ ಅವ್ರ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ಈ ಬಾರಿ ಜಮೀರ್ಗೆ ಅವಕಾಶಗಳು ಸಿಗೋದೇ ಡೌಟ್ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಇದೇನಾದರೂ ಒಂದು ವೇಳೆ ದಾವಣಗೆರೆ ಎಫೆಕ್ಟ್ ಇಲ್ಲದೇ ಇದ್ದರೆ ಜಮೀರನ್ನು ದಾಟಿ ಬೇರೆ ಯಾರೂ ಕೂಡ ಸಚಿವ ಸ್ಥಾನವೋ DCM ಹುದ್ದೆನೋ ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ದಾವಣಗೆರೆ ಎಫೆಕ್ಟ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಬಹುತೇಕ ಜಮೀರ್ ಅಹಮದ್ ಖಾನ್ಗೆ ಈ ಬಾರಿ ಅವಕಾಶಗಳು ಸಿಗೋದೇ ಕಷ್ಟ ಅಂತ. ಆದರೆ ಒಂದಂತೂ ಸ್ಪಷ್ಟ, ಇವತ್ತಿಗೆ ನಾವು ಮೂರು ಪಕ್ಷಗಳನ್ನು ನೋಡಿದಾಗ, ಅದರಲ್ಲೂ ಕಾಂಗ್ರೆಸ್ಸನ್ನು ನಾವು ನೋಡಿದಾಗ ಕಾಂಗ್ರೆಸ್ಸಲ್ಲಿ ಹಲವರು ಮೂಲ ಕಾಂಗ್ರೆಸ್ ನಾಯಕರುಗಳು ಇರಬಹುದು. ಆದರೆ ಮುಸ್ಲಿಂ ಸಮುದಾಯದಲ್ಲಿ ಓಟನ್ನು ಪುಲ್ ಮಾಡುವಂಥ, ಓಟನ್ನು ಮಾಸ್ ಆಗಿ ಮತಗಳನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಯಾರಿಗಾದರೂ ಇದ್ದರೆ, ಆ ಸಮುದಾಯದ ಮತಗಳನ್ನು ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಜಮೀರ್ ಅಹಮದ್ ಖಾನ್ ಅನ್ನುವಂಥದ್ದು ಸಿದ್ದರಾಮಯ್ಯವ್ರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು, ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತು. ಹೀಗಾಗಿ ಈ ವಿಚಾರದಲ್ಲಿ ಏನಾದರೂ ಕಾಂಪ್ರಮೈಸ್ ಆಗಿದೆ ಆದರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅವಕಾಶಗಳು ಸಿಗಬಹುದು ಅಂತ. ಇನ್ನು ಸಹಜವಾಗಿ ಈ ಬಾರಿ ಒಂದಷ್ಟು ಸಚಿವಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿದೆ. 3 ವರ್ಷಗಳ ಕಾಲ ಯಾವುದೇ ಡಿಸ್ಟರ್ಬ್ ಇಲ್ಲದೇ ಇದ್ದರೂ ಕೂಡ ಕೆಲಸ ಮಾಡೋದರಲ್ಲಿ ಭಾಳಷ್ಟು ಸಚಿವಗಳು ಎಡವಟ್ಟು ಮಾಡಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಇರೋದ್ರಿಂದ ಬಹುತೇಕ ಹಿರಿಯ ಸಚಿವರುಗಳಿಗೆ ಕೋಕ್ ಕೊಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅದಕ್ಕೆ ತಕ್ಕಂತೆ ಆಯಾ ಜಿಲ್ಲೆಗಳ ಆಯಾ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ಆಧರಿಸಿ ಜಾತಿ ಸಮೀಕರಣವನ್ನು ಮಾಡಿ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಜೊತೆಗೆ ಈ ಯುವಕರ ಪಟ್ಟಿಯಲ್ಲಿ ಹೆಚ್ಚು ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಯಾರು ಜಾಕ್ಪಟ್ ಹೊಡಿತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಂಗಾರಪ್ಪ ಅವರು, ವೀರಪ್ಪ ಮೊಯ್ಲಿ ಅವರು ಇದ್ದಾಗ ಇದೇ DK ಶಿವಕುಮಾರ್ ಸೇರಿದಂತೆ ಹಲವು ಯುವಕರು ಅವಾಗ, ಅದರಲ್ಲೂ KJ ಜಾರ್ಜ್, ರೋಷನ್ ಬೇಗ್ ಅಂತವ್ರು. ಇವತ್ತು ರೋಷನ್ ಬೇಗ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಆದರೆ ಇಂಥವರನ್ನು ಕೂಡ ಅವತ್ತು ಗುರುತಿಸಿದ್ದು ಅದು ಜನತಾ ಪರಿವಾರ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯುವಕರನ್ನು ಗುರುತಿಸಿದ್ರಿಂದ ಬಹಳಷ್ಟು ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ರಾಜಕೀಯದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಕ್ಕು. ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಅದು ಪೂರಕವಾಗಿತ್ತು. ಹೀಗಾಗಿ ಆ ಫಾರ್ಮುಲಾವನ್ನು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇರುವಂಥದ್ದು. ಒಟ್ಟಾರೆ ನಾವು ನೋಡೋದಾದರೆ DK ಶಿವಕುಮಾರ್ ಅವರು ಯುವ ಕಾಂಗ್ರೆಸ್. ಓಕೆ, ಥ್ಯಾಂಕ್ ಯು ಮಾರುತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.